ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಕೊಲೆ ಕೇಸ್ನ ತನಿಖೆ ತೀವ್ರ ಆಗಿದ್ದು 5ನೇ ಆರೋಪಿಯಾಗಿರುವ ಬಿಜೆಪಿ ಶಾಸಕ ಬೈರತಿ ಬಸವರಾಜ್ ಪೊಲೀಸ್ ವಿಚಾರಣೆಗೆ ಹಾಜರಾಗಿದ್ದಾರೆ. ಭಾರತೀನಗರ ಪೊಲೀಸ್ ಠಾಣೆಗೆ ಆಗಮಿಸಿ 2ನೇ ಬಾರಿಗೆ ವಿಚಾರಣೆ ಎದುರಿಸ್ತಾ ಇದ್ದಾರೆ. ಜುಲೈ 19ರಂದು ಕೂಡ ಬೈರತಿ ಬಸವರಾಜ್ ವಿಚಾರಣೆಗೆ ಹಾಜರಾಗಿದ್ದರು. ಬಿಕ್ಲು ಶಿವ ಕೊಲೆ ಪ್ರಕರಣದ ಮೊದಲ ಆರೋಪಿ ಜಗದೀಶ್ ಅಲಿಯಾಸ್ ಜಗ್ಗ ದುಬೈಗೆ ಹಾರಿದ್ದಾನೆ. ಕಳೆದ ಮಂಗಳವಾರ ಕೊಲೆಯಲ್ಲಿ ಭಾಗಿಯಾಗಿ ಕಾರ್ನಲ್ಲಿ ಬುಧವಾರ ಚೆನ್ನೈಗೆ ಪರಾರಿಯಾದ. ಗುರುವಾರ ರಾತ್ರಿ ಚೆನ್ನೈನಿಂದ ದುಬೈಗೆ ಹಾರಿದ್ದಾನೆ. ಚೆನ್ನೈನಿಂದ ದುಬೈಗೆ ಹೋಗಿರುವ ಟಿಕೆಟ್, ಪಾಸ್ಪೋರ್ಟ್ ತಪಾಸಣೆ ಮಾಡಲಾಗ್ತಾ ಇದೆ. ರೆಡ್ ಕಾರ್ನರ್ ನೋಟಿಸ್ ಹೊರಡಿಸುವುದಕ್ಕೆ ಪೊಲೀಸರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ವ್ಯಾಪಾರಿ ಕೆಜಿಎಫ್ ಬಾಬುಗೆ ಬೆಳ್ಳಂಬೆಳಗ್ಗೆ ಆರ್ಟಿಒ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ತೆರಿಗೆ ಪಾವತಿಸದ ಹಿನ್ನೆಲೆಯಲ್ಲಿ ಐಷಾರಾಮಿ ಕಾರುಗಳನ್ನು ವಶಕ್ಕೆ ಪಡೆಯುವುದಕ್ಕೆ ಮುಂದಾಗಿದ್ದಾರೆ. ಬೆಂಗಳೂರಿನ ವಸಂತನಗರದಲ್ಲಿರುವ ಕೆಜಿಎಫ್ ನಿವಾಸದಲ್ಲಿ ನಿಲ್ಲಿಸಲಾಗಿರುವ ರೋಲ್ಸ್ ರಾಯ್ಸ್, ವೆಲ್ಫೇರ್ ಸೇರಿ ಹಲವು ಕಾರುಗಳನ್ನು ವಶಕ್ಕೆ ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಇನ್ನು ಉದ್ಯಮಿ ಕೆಜಿಎಫ್ ಬಾಬು ಕಾರುಗಳ ಮೇಲೆ ಎಂಎಲ್ಸಿ ಪಾಸ್ ಸ್ಟಿಕ್ಕರ್ ಕೂಡ ಪತ್ತೆಯಾಗಿದೆ. ನಾಸಿರ್ ಅಹಮದ್ ಪಾಸ್ ಹಾಕಿಕೊಂಡು ಕೆಜಿಎಫ್ ಬಾಬು ಓಡಾಡ್ತಿದ್ದಾರೆ. ರೋಲ್ಸ್ ರಾಯ್ಸ್ ಮತ್ತು ಫೋರ್ಡ್ ಕಾರ್ ಮೇಲೆ ಎಂಎಲ್ಸಿ ಸ್ಟಿಕ್ಕರ್ ಪಾಸ್ ಅಂಟಿಸಿಕೊಂಡಿದ್ದಾರೆ. ಟಿವಿ9 ಕ್ಯಾಮೆರಾದಲ್ಲಿ ಸರಿಯಾಗ್ತಾ ಇದ್ದಂತೆ ಪಾಸ್ ತೆರವು ಮಾಡಲಾಗಿದೆ. ತೆರಿಗೆ ಪಾವತಿಸದ ಹಿನ್ನೆಲೆಯಲ್ಲಿ ಐಷಾರಾಮು ಕಾರನ್ನ ವಶಕ್ಕೆ ಪಡೆಯಲು ಬಂದಂತಹ ಸಾರಿಗೆ ಇಲಾಖೆ ಅಧಿಕಾರಿಗಳ ಜೊತೆ ಉದ್ಯಮಿ ಕೆಜಿಎಫ್ ಬಾಬು ವಾಗ್ವಾದಕ್ಕಿಳಿದ ಘಟನೆ ನಡೆಯಿತು. ಟಿವಿ9 ಜೊತೆ ಮಾತನಾಡಿದ ಕೆಜಿಎಫ್ ಬಾಬು, ನಾನು ಟ್ಯಾಕ್ಸ್ ಕಟ್ಟಲು ಸಿದ್ಧನಿದ್ದೇನೆ. ಒಬ್ಬ ಜವಾಬ್ದಾರಿಯುತ ವ್ಯಕ್ತಿಯಾಗಿ ಟ್ಯಾಕ್ಸ್ ಕಟ್ಟದೇ ಇರಲ್ಲ. ಆರ್ಟಿಒ ಈಗ ಅವಕಾಶ ಕೊಟ್ಟರೆ ಈಗಲೇ ತೆರಿಗೆ ಕಟ್ತೀನಿ ಅಂತ ಹೇಳಿದ್ದಾರೆ. ಇನ್ನು ವಾಣಿಜ್ಯ ತೆರಿಗೆ ನೋಟಿಸ್ ವಿರುದ್ಧ ಸಣ್ಣ ಪುಟ್ಟ ಅಂಗಡಿಗಳ ಮಾಲೀಕರು ಸಮರ ಸಾರಿದ್ದು, ಇವತ್ತಿನಿಂದ 3 ದಿನ ಅಂಗಡಿಗಳಲ್ಲಿ ಹಾಲು ಸಿಗ್ತಿಲ್ಲ. ಬೇಕರಿಯಲ್ಲೂ ಹಾಲು, ಮೊಸರು, ಮಜ್ಜಿಗೆ, ಟೀ, ಕಾಫಿ ಸಿಗ್ತಿಲ್ಲ. ಹಾಲು ಉತ್ಪನ್ನಗಳ ಮಾರಾಟ ನಿಷೇಧಿಸಿ ಹೋರಾಟ ಆರಂಭಿಸಿದ್ದಾರೆ. ಪ್ರತಿಭಟನೆ ಹಿನ್ನೆಲೆಯಲ್ಲಿ ಹಾಲು ಉತ್ಪನ್ನಗಳ ಮಾರಾಟದಲ್ಲಿ ವ್ಯತ್ಯಯ ಆಗಿದೆ. ವಾಣಿಜ್ಯ ತೆರಿಗೆ ನೋಟಿಸ್ ವಿರುದ್ಧ ಸಣ್ಣ ಪುಟ್ಟ ಅಂಗಡಿ ಮಾಲೀಕರು ಕಪ್ಪು ಪಟ್ಟಿಯನ್ನು ಧರಿಸಿ ಹೋರಾಟವನ್ನು ಆರಂಭಿಸಿದ್ದಾರೆ. ಬೆಂಗಳೂರಿನ ಕೆಲವು ಕಡೆಗಳಲ್ಲಿ ಅಂಗಡಿಯನ್ನು ಬಂದ್ ಮಾಡಿದ್ದಾರೆ ಮತ್ತು ಕೆಲವು ಕಡೆಗಳಲ್ಲಿ ಹಾಲು ಇಲ್ಲದೆ ಗ್ರೀನ್ ಟೀ, ಲೆಮನ್ ಟೀ, ಬ್ಲಾಕ್ ಕಾಫಿ ಮಾತ್ರ ಸಿಗುತ್ತೆ ಎನ್ನುವ ಬೋರ್ಡ್ ಹಾಕಲಾಗಿದೆ. 3 ದಿನ ಕಾಫಿ, ಟೀ, ಹಾಲು, ಮೊಸರು ದೊರೆಯುವುದಿಲ್ಲ ಅಂತ ಗ್ರಾಹಕರಿಗೆ ಮನವರಿಕೆ ಮಾಡಿಕೊಡಲಾಗುತ್ತಿದೆ. ಮೊದಲ ದಿನವಾದ ಇವತ್ತು ಹಾಲು ಉತ್ಪನ್ನಗಳ ಮಾರಾಟ ಸ್ಥಗಿತಗೊಳಿಸಿದ್ದಾರೆ. ಜುಲೈ 24ರಂದು ಸಿಗರೆಟ್, ಗುಟ್ಕಾ ವ್ಯಾಪಾರ ಬಂದ್ ಮಾಡಲಿದ್ದಾರೆ. ಜುಲೈ 25ರಂದು 3ನೇ ದಿನ ಸಂಪೂರ್ಣ ಅಂಗಡಿಯನ್ನು ಕ್ಲೋಸ್ ಮಾಡಿ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ನಡೆಸಲಿದ್ದಾರೆ. ಬೆಂಗಳೂರಿನ ಆಡುಗೋಡಿಯಲ್ಲಿ ವ್ಯಾಪಾರಿಗಳು ಕೆಂಡಾಮಂಡಲರಾಗಿದ್ದಾರೆ. 52 ಲಕ್ಷ ಟ್ಯಾಕ್ಸ್ ಕಟ್ಟಿ ಅಂದ್ರೆ ಹೇಗೆ ಕಟ್ಟೋದು ಅಂತ ಪ್ರಶ್ನೆ ಮಾಡಿದ್ದಾರೆ. 90% ಅಷ್ಟು ಆನ್ಲೈನ್ ಪೇಮೆಂಟ್ ಆಗ್ತಾ ಇದೆ, 10% ಮಾತ್ರ ನಗದು ಹಣ ಕೊಡೋದು. ಹೀಗಿರುವಾಗ ದಿಢೀರ್ ವ್ಯಾಪಾರಿಗಳು ತೆರಿಗೆ ಕಟ್ಟಿ ಅಂತಂದ್ರೆ ಸಣ್ಣ ವ್ಯಾಪಾರಿಗಳು ಹೇಗೆ ಮಾಡೋದು ಅಂತ ಅಳಲು ತೋಡ್ಕೊಂಡಿದ್ದಾರೆ. ವಾಣಿಜ್ಯ ತೆರಿಗೆ ಇಲಾಖೆಯ ನೋಟಿಸ್ ಬಳಿಕ ವ್ಯಾಪಾರಿಗಳು ಯುಪಿಐನಿಂದ ಹೊರಬರ್ತಿದ್ದು, ಬಹುತೇಕ ಶಾಪ್ಗಳ ಮುಂದೆ ಓನ್ಲಿ ಕ್ಯಾಶ್ ಎನ್ನುವ ಬೋರ್ಡ್ಗಳು ಕಾಣಿಸ್ತಾ ಇದೆ. ಇಷ್ಟು ದಿನ ಖಾಲಿ ಜೇಬಲ್ ಓಡಾಡ್ತಾ ಇದ್ದ ಜನ ಈಗ ಹಣ ಇಟ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಎಟಿಎಂಗಳತ್ತ ನೂಕ ಮಾಡಿದ್ದಾರೆ. ಸಣ್ಣ ಪುಟ್ಟ ಅಂಗಡಿಗಳ ವ್ಯಾಪಾರಿಗಳ ಜೊತೆ ಇವತ್ತು ಸಿಎಂ ಸಿದ್ದರಾಮಯ್ಯ ಸಭೆ ನಡೆಸಲಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಸಿಎಂ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಸಭೆ ನಡೆಯಲಿದೆ. 18 ಸಂಘ ಸಂಸ್ಥೆಗಳು, ಹಿರಿಯ ಅಧಿಕಾರಿಗಳನ್ನ ಸಭೆಗೆ ಆಹ್ವಾನಿಸಲಾಗಿದೆ. ಇನ್ನು ಮುಖ್ಯಮಂತ್ರಿಗಳು ಕರೆ ಕೊಟ್ಟಿರುವಂತಹ ಸಭೆಯನ್ನ ಬಹಿಷ್ಕರಿಸಲಾಗುವುದು ಅಂತ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತಿನ ಅಧ್ಯಕ್ಷ ರವಿ ಶೆಟ್ಟಿ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಗಾರ್ಮೆಂಟ್ಸ್ ಸೇರಿದಂತೆ ತೆರಿಗೆ ಕಟ್ಟೋರನ್ನ ಸಭೆ ಕರೆದಿದ್ದಾರೆ. ಆದರೆ ಅವರು ಸಭೆಗೆ ನೋಟಿಸ್ ಬಂದವರ ಜೊತೆಗೆ ಮಾಡಬೇಕಿತ್ತು. ತೆರಿಗೆ ಕಟ್ಟೋ ಸಂಘಟನೆಯನ್ನ ಕರೆದ್ರೆ ಅವರು ತೆರಿಗೆ ಕಟ್ಟಿ ಅಂತಾರೆ. ಇದು ಕಾಟಾಚಾರದ ಸಭೆ ಅನಿಸ್ತಾ ಇದೆ ಅಂತ ರವಿ ಶೆಟ್ಟಿ ಹೇಳಿದ್ದಾರೆ. ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಲೋಕಾಯುಕ್ತ ದಾಳಿಯಾಗಿದೆ. ಬೆಂಗಳೂರಿನಲ್ಲಿ ಐಎಎಸ್ ಸೇರಿದಂತೆ 3 ಅಧಿಕಾರಿಗಳ ಮೇಲೆ ಲೋಕಾಯುಕ್ತ ದಾಳಿ ನಡೆದಿದೆ. ಬೆಂಗಳೂರು ನಗರ ವಿಶೇಷ ಡಿಸಿಯಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ವಾಸಂತಿಯವರ ಆರ್ಆರ್ ನಗರ ನಿವಾಸದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಈ ವೇಳೆ ಟೌನ್ ಪ್ಲಾನಿಂಗ್ ಸಹಾಯಕ ನಿರ್ದೇಶಕ ಬಾಗ್ಲಿ ಮಾರುತಿಯವರ ಮನೆ ಮತ್ತು ಬಿಬಿಎಂಪಿ ಕಾರ್ಯನಿರ್ವಾಹಕ ಎಂಜಿನಿಯರ್ ಯರಪ್ಪರೆಡ್ಡಿಯವರ ಮನೆ ಮೇಲೂ ಕೂಡ ದಾಳಿಯಾಗಿದೆ. ಇನ್ನು ಮೈಸೂರು ಮಹಾನಗರ ಉಪವಿಭಾಗಾಧಿಕಾರಿ ವೆಂಕಟರಾಮ್, ಕೌಶಲ್ಯಾಭಿವೃದ್ಧಿ ಇಲಾಖೆಯ ಜಂಟಿ ನಿರ್ದೇಶಕ ಮಂಜುನಾಥ ಸ್ವಾಮಿಯವರ ನಿವಾಸದ ಮೇಲೆ ದಾಳಿ ನಡೆಸಲಾಗಿದೆ. ಆದಾಯಕ್ಕೂ ಮೀರಿ ಗಳಿಕೆ ಮಾಡಿದಂತಹ ಆರೋಪದ ಹಿನ್ನೆಲೆಯಲ್ಲಿ ಈ ದಾಳಿಯಾಗಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ 3 ಕಡೆ ಲೋಕಾಯುಕ್ತ ದಾಳಿಯಾಗಿದ್ದು, ಬೆಂಗಳೂರು ಟೌನ್ ಮತ್ತು ರೂರಲ್ ಪ್ಲಾನಿಂಗ್ ಆಫೀಸರ್ ಮಾರುತಿ ಬಗ್ಲಿ ಅವರು ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಕೊಪ್ಪಳ ಜಿಲ್ಲಾ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯ ಉಪನಿರ್ದೇಶಕ ಶೇಖು ಚೌಹಾಣ್ಗೂ ಕೂಡ ಲೋಕಾಯುಕ್ತ ದಾಳಿಯ ಬಿಸಿ ತಟ್ಟಿದೆ. ಶೇಖು ಚೌಹಾಣ್ ಅವರ ಕೊಪ್ಪಳ ಮತ್ತು ಹುಬ್ಬಳ್ಳಿಯ ನಿವಾಸದ ಮೇಲೆ ದಾಳಿಯಾಗಿದೆ. ತುಮಕೂರಿನಲ್ಲಿಯೂ ಕೂಡ ಲೋಕಾಯುಕ್ತ ದಾಳಿ ನಡೆದಿದೆ. ಕೆಐಎಡಿಬಿಯ ಎಡಬ್ಲ್ಯೂ ರಾಜೇಶ್ ಅವರ ಕಚೇರಿ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದು, ತುಮಕೂರಿನ ಎಸ್ಐಟಿ ಕಾಲೇಜು ಬಳಿ ಇರುವಂತಹ ಕೆಐಎಡಿಬಿ ಕಚೇರಿಯಲ್ಲಿರುವಂತಹ ಎಡಬ್ಲ್ಯೂ ರಾಜೇಶ್ ಅವರ ಕೊಠಡಿಯಲ್ಲಿ ದಾಖಲೆ ಪರಿಶೀಲನೆ ನಡೆಸಲಾಗ್ತಾ ಇದೆ. ಮಂಗಳೂರಿನಲ್ಲಿ ಕೆಎಸ್ಆರ್ಟಿಸಿ ಬಸ್ನಲ್ಲಿ ವಿದ್ಯಾರ್ಥಿನಿ ಜೊತೆ ವ್ಯಕ್ತಿಯೊಬ್ಬರು ಅನುಚಿತ ವರ್ತನೆ ತೋರಿದ್ದಾನೆ. ಮಂಗಳೂರಿನಿಂದ ಪುತ್ತೂರಿಗೆ ಬರ್ತಾ ಇದ್ದ ವಿದ್ಯಾರ್ಥಿನಿ ಜೊತೆ ಪಕ್ಕದಲ್ಲಿ ಕುಳಿತಿದ್ದಂತಹ ಮೊಹಮ್ಮದ್ ತೌಹೀದ್ ಎಂಬಾತ ಅನುಚಿತ ವರ್ತನೆ ಮಾಡಿದ್ದಾನೆ. ಬಸ್ ಪುತ್ತೂರಿಗೆ ಬರ್ತಾ ಇದ್ದಂತೆ ಆರೋಪಿ ಪರಾರಿಯಾಗಲು ಯತ್ನಿಸಿದ. ಸ್ಥಳೀಯರು ಹಾಗೂ ಯುವತಿಯ ತಂದೆ ಆರೋಪಿಯನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ.
ರಾಯಚೂರಿನಲ್ಲಿ ಬಸ್ ಚಾಲಕನ ಸಮಯ ಪ್ರಜ್ಞೆಯಿಂದ ಅನಾಹುತ ತಪ್ಪಿದೆ. ಇಳಕಲ್ನಿಂದ ರಾಯಚೂರು ಕಡೆಗೆ ಹೊರಟಿದ್ದ ಸಾರಿಗೆ ಬಸ್ ಎದುರು ಕುರಿಗಳ ದಂಡು ಆಗಮಿಸಿತು. ಚಾಲಕ ಏಕಾಏಕಿ ಬ್ರೇಕ್ ಹಾಕಿದ್ರಿಂದ ಬಸ್ ನಿಯಂತ್ರಣ ತಪ್ಪಿತು. ಆ ವೇಳೆ ಚಾಲಕ ಬಸ್ಸನ್ನು ಹೊಲಕ್ಕೆ ನುಗ್ಗಿಸಿದ್ದಾನೆ. ಇದರಿಂದಾಗಿ 10 ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮೈಸೂರಿನಲ್ಲಿ ಚಿಟ್ ಫಂಡ್ ಹೆಸರಿನಲ್ಲಿ ಕೋಟ್ಯಂತರ ರೂಪಾಯಿ ಮೋಸ ಮಾಡಿದ ಆರೋಪ ಕೇಳಿಬಂದಿದೆ. ನವ ಸಮೃದ್ಧಿ ಬೆನಿಫಿಟ್ ಫಂಡ್ ನಿಧಿ ಲಿಮಿಟೆಡ್ ಹೆಸರಿನ ಚಿಟ್ ಫಂಡ್ನಿಂದ 5 ರಿಂದ 6 ಕೋಟಿಯಷ್ಟು ಹಣ ವಂಚನೆಯಾಗಿದೆ. ಬೀದಿ ಬದಿ ವ್ಯಾಪಾರಸ್ಥರು, ತರಕಾರಿ, ಹಾಲು ವ್ಯಾಪಾರಸ್ಥರು ಹಣ ಪಡೆದು ಅವರಿಂದ ಮಾಲೀಕರು, ಸಿಬ್ಬಂದಿ ಈಗ ಪರಾರಿಯಾಗಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಶಾಲೆಯಲ್ಲಿ ಮೊಟ್ಟೆ ಕೊಡ್ತಾ ಇರೋದಕ್ಕೆ ವಿರೋಧ ವ್ಯಕ್ತವಾಗಿದೆ. ಆಲಕೆರೆ ಗ್ರಾಮದಲ್ಲಿ ಮೊಟ್ಟೆ ವಿತರಣೆ ಹಿನ್ನೆಲೆ 80 ಮಕ್ಕಳನ್ನ ಪೋಷಕರು ಶಾಲೆ ಕಳಿಸ್ತಾ ಇಲ್ಲ. 120 ಮಕ್ಕಳ ಪೈಕಿ 80 ಮಕ್ಕಳು ಮೊಟ್ಟೆ ಬೇಡ ಅಂತಿದ್ದಾರೆ. ಶಾಲೆ ಪಕ್ಕನೇ ವೀರಭದ್ರೇಶ್ವರ ದೇಗುಲ ಇರೋದ್ರಿಂದ ಮೊಟ್ಟೆ ವಿತರಣೆಗೆ ಈ ಪರಿ ವಿರೋಧ ವ್ಯಕ್ತವಾಗಿದೆ. ಬಿಹಾರದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ವಿಚಾರ ಮುಂದಿಟ್ಟುಕೊಂಡು ಇಂಡಿಯಾ ಮೈತ್ರಿಕೂಟ ಪ್ರತಿಭಟನೆ ಮುಂದುವರೆಸಿದೆ. ಸಂಸತ್ ಎದುರು ಕಪ್ಪು ಬಟ್ಟೆ ಧರಿಸಿ ಸಂಸದರು ಪ್ರತಿಭಟನೆ ನಡೆಸಿದರು. ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆಗೆ ಆಕ್ರೋಶ ಹೊರಹಾಕಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ದಾರೆ.